ಅಲ್ಲ ಶ್ರೀಕಾಂತ, ನನಗೊಂದು ಮಾತು ಹೇಳಲಾರ್ದ ಬಿಟ್ಟು ಹೋಗಿಯಲ್ಲ ನೀನು ಈಕ. ಅಯ್ಯೋ ಅಕ್ಕ, ಅದು ನಾನ್ ನಿನ್ ಕರ್ದೆ ನೀನೇ ಬರ್ಲಿಲ್ಲಪ್ಪ. ನಾನ್ ನಿನ್ ಬಿಟ್ಟು ಹೋಕೆ ನನ್ನಕ್ಕ ಹೇಳಂಗ ನೋಡೋಣ. ನಾನು ಅದೇ ಅನ್ಕೊಂಡೆ, ಅಕ್ಕ ಯಾಕ ಬರ್ಲೇ ಇಲ್ಲ ಅಂತೇಳಿ. ನೀನ ಒಲ್ಲೆಂತಂತಲ್ಲ. ನಾವಲ್ಲೆಂದಿಲ್ಲ. ಇಲ್ಲಕ್ಕ, ಅರವಿಂದನೇ ಅಂದಿದ್ದು. ಅತ್ತಿ ಒಲ್ಲಂತ ಪಜ್ಜಿ ನೀವು ಹೋಗ್ ಬರ್ರಿ ಇಬ್ರು ಅಂತೇಳಿ. ಹಂಗಂದಿದ್ದಕ್ಕೆ ಆಯ್ತು ಅಂತ ಇಬ್ರು ಹೋಗಿದ್ದು. ನಾನ್ ನಿಮ್ ಜೋಡಿ ಬರ್ಬೇಕು ಮಾತಾಡಕಲ್ಲ ಅಂತೇಳಿ ಹಿರಿಯಾಳಲ್ದ ಹೋಗಿ ಅದ್ ಹೆಂಗ್ಲ ಮಾತಾಡ್ಕೊಂಡ್ ಬರ್ತೀರಿ ನೀವು? ಅದಕ್ಕೆ ಮಾತಾಡಕ್ ಬರ್ಬೇಕನ್ನೋ ಕಾರಣಕ್ಕೆ ನಾನು ಪಟ ಜಳಕ ಮಾಡ್ಕೊಂಡ್ ಬರಕ್ ಹೋಗಿನಿ. ಅಟ್ರಾಗ ಹೋಗೇ ಬಿಟ್ಟಿರಪ್ಪ. ಫೋನ್ ಹಚ್ಬೇಕಂದೆ, ಬ್ಯಾಡಿನ ಹೋದವ್ರಿಗೆ ಏನ್ ಫೋನ್ ಹಚ್ಚದಂತ ಸುಮ್ಮನಾಗಿದ್ದ ಅಷ್ಟೇ, ಗೊತ್ತನ? ಅಲ್ಲ ಈಗ ಹೋಲ್ ಬಿಡ್ರಿ, ಏನಾತೀಗ ನಾವು ಹೋದ್ರು ಅದೇ ಮಾತಾಡ್ತಿದ್ವಿ, ಪಾಪ ನೀವು ಬಂದ್ರು ಅದನ್ನ ಮಾತಾಡ್ತಿದ್ರಿ. ಇರ್ಲಿ ಬಿಡ್ರಿ, ಮಾತಾಡಿ ಬಂದ ಆತಲ್ಲ. ಅದಲ್ಲ, ಸುಳ್ಳು ಹೆಂಗ್ ಹೇಳಿದ ಇವ ಅರವಿಂದ? ಅರವಿಂದ ಇವ್ರಿ ನಿಮ್ದೊಂದ ತಗ ಏನ ಆಗ್ಲಿಲ್ಲಕ್ಕ, ಗಡಿ ಬಿಡಿ ಒಳಗೆ ಬಿಟ್ಟು ಹೋದ್ವಿ ಅಂತ ಹೇಳೋದ್ ಬಿಟ್ಟು ಅರವಿಂದ್ ಬ್ಯಾಡ ಅಂತ ಯಾಕ್ರಿ ಹೇಳಿದ್ರಿ? ಅಲ್ಲ ಮತ್ತವನು ಅತ್ತಿ ಬರಲ್ಲ ಅಂತ ಅವನ ಅಲ್ಲ ಹೇಳಿದ್ದು. ಅದನ್ನ ಹೇಳಿದೆ. ನನ್ಗೇನ್ ಗೊತ್ತ ಅಕ್ಕ ಹಂಗೆ ಹೇಳಿಲ್ಲ ಅಂತೇಳಿ. ಹಂಗಾರ ಅಕ್ಕ ಹಂಗೆ ಹೇಳಿಲ್ಲ ಅಂದ್ರೆ ಇವ ಅರವಿಂದ್ ಸುಳ್ಳು ಹೇಳಿದ್ನ. ನಿಮ್ಮ ಅಕ್ಕನ ಬಾಯಿ ಎಲ್ಲಿ ಹೋದ್ರೆ ಸುಮ್ಮನೆ ಇರಂಗಿಲ್ಲಲ್ಲ. ಏನಾರು ಒಂದು ಮಾತಾಡ್ಬೇಕು ಅನ್ಸತ್ತೆ, ಒಗ್ಗರಣೆ ಹಾಕೊಂತ. ಅದಕ್ಕೆ ಅರವಿಂದ್ ಹಂಗೆ ಹೇಳಿರ್ಬೇಕು ನನಗನ್ಸ ಮಟ್ಟಿಗೆ. ಓ ಸಿಕ್ಕೊಂಡ ಅರವಿಂದ. ಬಂದ್ ನೋಡ್ಲ ಶ್ರೀಕಂತ, ಕೇಳ. ಯಾಕ ಯಾಕ ಅರವಿಂದ ಹಂಗಂದಿ? ಅಕ್ಕೇನ ಬರಲ್ಲ ಅಂದಿಲ್ಲ ಅಂತಲ್ಲ. ಅದು ಅಪ್ಪ, ಅತ್ತಿ ಬರಲ್ಲ ಅಂತ ಅಂದಂಗ ಆತಪ್ಪ. ಸುಳ್ಳು ಹೇಳ್ಬೇಡ್ಲ. ನಾ ಎಲ್ಲಿ ಬರಲ್ಲ ಅಂತಂದನಿ? ಅವ್ರಿಬ್ಬರನ್ನ ಕಳಿಸ್ಕೊಂತಲ್ಲ, ಯಾಕ ಕಾರಣ ನಾ ಕುಂತಿದ್ರೆ ಜಾಸ್ತಿ ಪೆಟ್ರೋಲ್ ಹಾಕಿತ್ತಾನ? ಅದು ಅತ್ತಿ ಸುಮ್ಮನೆ ಹೊರಗೆ ಹೋಗಿ ಮಾತಾಡಿ ಯಾಕೆ ತ್ರಾಸ ತಗೋಬೇಕು ಪಾಪ ನೀನು ಅಂತ ಹಂಗೆ ಹೇಳಿದೆ. ಸುಳ್ಳು ಹೇಳ್ಬೇಡ ಅರವಿಂದ, ನೀನು ಏನಾರ ಒಂದು ನನಗೆ ಗೊತ್ತು, ನೀ ಬೇಕಂತೇಳಿ ನನ್ ಬಿಡಿಸಿ. ಯಾಕ ನಾ ಹೋಗೋದು ಇಷ್ಟ ಇದ್ದಿದ್ದಿಲ್ಲ ಹೋಗಲ್ ನಿನಗೆ. ನೀವ್ ಯಾಕ್ರಿ ಸುಮ್ಮನದಿರಿ? ಇದ್ದಿದ್ ನಿಜ ಹೇಳ್ರಿ, ಅವ್ರಿಗೂ ಗೊತ್ತಾಗ್ಲಿ. ಏನ್ ನಿಜ ಅನ್ಲೆ? ಏನ್ ನಿಜನಾ ಮಳ್ಳಿ? ನಿಮ್ಮ ಒಳ್ಳೇದಕ್ಕೆ ಅವ್ರು ಹಂಗೆ ಮಾಡಿದ್ದು. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಿ. ಏನು ನನ್ನ ಒಳ್ಳೇದಕ್ಕೆ? ಅದು ನೀವು ಯಾರ ಕಡೆನೂ ಏನು ಅನಿಸ್ಕೋಬಾರ್ದು ಅಂತ ಅವರಿಗೆ. ಯಾರ ಕಡೆನೂ ಏನು ಅನಿಸ್ಕೋಬಾರ್ದ? ಈಗ ಮದ್ವಿದ್ ಮಾತಾಡಕ್ಕೆ ಹೋದ್ರೆ ಅಲ್ಲೇ ನಿಮಗೆ ಇವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರ, ಹೌದಿಲ್ಲ? ಅವ್ರ ಬಾಯಿ ಮೊದಲೇ ಸುಮ್ಮನೆ ಇರಂಗಿಲ್ಲ. ಹಿರಿಯರಾಗಿ ನೀವು ಹಿಂಗೆ ಹಂಗೆ ಅಂತ ಏನಾರ ತೆಗೆದ್ಬಿಟ್ರೆ ನಿಮ್ಗೆ ಅವಮಾನ ಆಕತ್ತಲ್ಲ. ಅದಕ್ಕೆ ಬೇಡ ಅತ್ತಿ ಹೋಗೋದಲ್ಲೇ. ಈಗ ಯಾಕಂದ್ರೆ ಅವ್ರು ಏನಾರ ಒಂದು ಬಿರ್ಸಾಗುವಂಗೆ ಮಾತಾಡ್ಬಿಟ್ರೆ, ಅದ್ರಾಗೂ ನಮ್ಮ ಅಪ್ಪಾಜಿಗೆ ಏನಾರ ಅಂದ್ಬಿಟ್ರೆ, ಅವರು ನಮ್ಮ ಅತ್ತಿ ಮೊದಲೇ ನಮ್ಮ ಅಪ್ಪನ ಮೇಲೆ ಜೀವನ ಇಟ್ಟತಿ. ನಮ್ಮ ಅಪ್ಪಗೆ ಒಂದು ಸಣ್ಣ ಇರಿಬಿ ಕಡಿದ್ರು ನಮ್ಮ ಅತ್ತಿ ತಡ್ಕೊಳಂಗಿಲ್ಲ, ಅಷ್ಟು ಪ್ರೀತಿ ಅದಾಳಕ್ಕಿ. ಈಗ ಅಲ್ಲೇನಾರ ನಮ್ಮ ಅಪ್ಪಗೆ ಯಾರು ಏನಾರ ಅಂದ್ಬಿಟ್ರೆ ನಮ್ಮ ಅತ್ತಿ ಜಗಳ ತೆಗೆದು ಹೊಡೆದೇ ಬಂದ್ಬಿಡ್ತಾಳೆ. ಅದರಿಂದ ನಮ್ಮ ಅತ್ತಿ ಮನ್ಸಿಗೂ ನೋವಾಕತಿ, ಅವರು ಒಂದು ಏನಾರು ಅಂತಾರ, ಅವಾಗ ಅಪ್ಪಾಜಿಗೂ ಬೇಜಾರಾಕತಿ. ಬೇಡ, ಯಾಕಂದ್ರೆ ನಮ್ಮ ಅಪ್ಪನು ನಮ್ಮ ಅತ್ತಿ ಮ್ಯಾಗ ಅಷ್ಟು ಜೀವದಾರ. ಮತ್ತು ಒಬ್ರಿಗೊಬ್ರು ಅಷ್ಟು ಜೀವ ಇರುವತ್ನಾಗ ಒಬ್ರಿಗೊಬ್ರು ಯಾರು ಏನಾರ ಅಂದ್ರೆ ತಡ್ಕೊಳಂಗಿಲ್ಲ. ಬೇಡ, ನಮ್ಮ ಅತ್ತಿ ಆರಾಮ ಮನೆಯಾಗಿರಲಿ, ಅಪ್ಪ ಹೋಗಿ ಸಮಾಧಾನ ಮಾತಾಡ್ಕೊಂಡು ಬರಲಿ. ಅಕಸ್ಮಾತ್ ಅವ್ರು ಒಂದು ಮಾತು ಏನಾರು ಅಂದರು, ಅಲ್ಲಿ ಅತ್ತಿ ಇರಂಗಿಲ್ಲಲ್ಲ, ಅಪ್ಪಾಜಿ ಒಬ್ಬರೇ ಇರ್ತಾರೆ, ಅವ್ರು ಸ್ವಲ್ಪ ಸಮಾಧಾನ ಹ್ಯಾಂಡಲ್ ಮಾಡಿಬಿಡ್ತಾರೆ. ಯಾಕಂದ್ರೆ ನಮ್ಮ ಅತ್ತಿ ಸಿಟ್ಟು ಬಂದರೆ ಯಾರದಾರ ಏನದಾರ ನೋಡಂಗೇ ಇಲ್ಲ. ಯಾಕಂದ್ರೆ ನಮ್ಮ ಅತ್ತಿ ಅಷ್ಟು ಖಡಕ್, ಅಷ್ಟು ಹತ್ತೂರಿಗೆ ನ್ಯಾಯ ಹೇಳಿದವರು. ಅವರು ಯಾವತ್ತೂ ಅನ್ಯಾಯ ಸಹಿಸಂಗೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ಅವರು ಬೇಡ ನಮ್ಮ ಅತ್ತಿ ಹೋಗೋದು ಅಂತ. ಅಲ್ಲಿಂದ ಹೌದನ? ಹಾ ಹೌದತ್ತಿ, ನೀ ಮೊದ್ಲ ಈ ಮನಿ ಮ್ಯಾಗ ಎಷ್ಟು ಪ್ರೀತಿ ಇಟ್ಟಿ ಅಂತ ನಮ್ಗೆ ಗೊತ್ತಲ್ಲ. ಅದಕ್ಕೆ ಅದ್ರಾಗ ಅವರು ಏನಾರ ಒಂದು ಬಿರ್ಸಾಗ ಅಂದ್ಬಿಟ್ರೆ ನೀ ಸಹಿಸ್ಕೊಳಂಗಿಲ್ಲ. ಹಂಗಾಗಿ ಜಗಳ ಆಗೋದು ಬೇಡ ಅಂತೇಳಿ ನೀವು ಹೋಗೋದು ತಡೆದಿದ್ದತ್ತಿ. ಇನ್ನಂತ ಹಳ್ಯಾನ್ ಪಡ್ಯಾಕ ಏನೋ ಪುಣ್ಯ ಮಾಡೇನ್ ಬಿಡ ನಾ ಅರವಿಂದ. ಖರೇನ ಹೌದು. ಮತ್ತೆ ನಮ್ಮ ತಮ್ಮನ ಮನಿ ಮ್ಯಾಗ ನನಗೆ ಅಷ್ಟು ಪ್ರೀತಿ. ನನಗೆ ನಮ್ಮ ತಮ್ಮನ ಮನಿಗೆ ಏನಾರ ಆದ್ರೆ ನಾ ಸುಮ್ಮನೆ ಇರ್ತೇನೆ. ಶ್ರೀಕಾಂತ ಏನಾರ ಅಂದ್ಲನಕ್ಕೆ ಸಾವಿತ್ರಿ? ಆಕಿ ಏನಾರ ಅಂದ್ಲ ಏನೋ? ಮತ್ತೆ ಯಾರ ಏನಾರ ಮಾತಾಡಿದ್ರ ಹೇಳಂಗಿದ್ರ ನನಗೆ? ಓ ಇಲ್ಲಕ್ಕ, ಯಾರೇನು ಮಾತಾಡಿಲ್ಲ. ಈಕಿ ಯಾರದು ಆ ಪೂರ್ಣಿಮಾ, ಆ ಹುಡುಗಿ ಐತಲ್ಲ, ಆ ಹುಡುಗಿ ಏನೋ ಒಂದು ಮಾತಂತೂ ತಗೋ, ಈಕಿ ಪಾರ್ವತಿ ಜಾಡಿಸ್ಬಿಟ್ಲು. ಹೌದು ಹೌದು ಅದಕ್ಕೆಮ್ಮ ನಾನು ಜಾಡ್ಸಿದೆ. ಏನು ಗೊತ್ತನ, ಏನಂತ ಗೊತ್ತನ, ಇದು ಏನೋ ಒಂದು ಮಾತು ಅಂದ್ಲಪ್ಪ. ಅದಕ್ಕೆ ಇಷ್ಟ ಇಲ್ಲ ನಿಮ್ಮ ಮನೆ ಕೀ ಇಲ್ಲ ಅಶ್ವಿನಿ ನಮ್ಮ ಮನೆ ಸೊಸೆ ಆಗೋದು ಅಂತ ಏನೋ ಅಂದ್ಲ. ಅಂದಿದ್ದಕ್ಕೆ ನಡಕ್ ಬಂದು ಹಿಂಗೆ ಮಾತಾಡಿದ್ರೆ ನಿನ್ನ ಬಾಯಿಗೆ ಇನ್ನೇನು ಬೀಳ್ತಾವ ಏನಂತ ತಿಳ್ಕೊಂಡ್ಬಿಟ್ಟು ಸುಮ್ಮನಿರ್ತೇವೆ ಅಂತಂದೇ ತಿಳ್ಕೊಂಡು ಏನು ಬಾಯಿ ಇನ್ನೇನು ಬಿಟ್ಟು ಏನಾರ ಮಾತಾಡಿದಿ ಹುಷಾರ್. ಏನು ನಿಮ್ಮಪ್ಪ ನಿಮ್ಮವ್ವ ಯಾರು ಇರಲಿ ಎದ್ದು ಇಕ್ಕರ್ಸೆ ಬಿಡ್ತೇನೆ ಮತ್ತೆ ನಿನ್ನ ಅಂತೇಳಿ ಜಾಡಿಸಿದೆ ನೋಡು. ಅಯ್ಯಯ್ಯಯ್ಯೋ, ತೆಪ್ತು ಇರ್ಬೇಕಿತ್ತು. ನಾನು ಈ ಟೈಮ್ನಾಗಲ್ಲೇ ಇರ್ಬೇಕಿತ್ತು. ಮುಟ್ಟಿ ನೋಡ್ಕೊಳಂಗೆ ಕೊಡ್ತಿದ್ದೆ. ಥೋ ಎಂಥ ಕೆಲಸ ಆಗ್ಬಿಡ್ತು. ಅದಕ್ಕೆ ಶ್ರೀಕಾಂತ ನಾನು ಕರ್ಕೊಂಡು ಹೋಗು ಅಂದಿದ್ದು. ನಾನು ನಿನ್ನ ಯಾಕೆ ಚಂದಕ್ಕಂದೆ ನಾನು? ಇರ್ಲಿ ಬಿಡಕ್ಕ, ಇರ್ಲಿ ಸರಿ ಅಕ್ಕ, ಹೋಲ್ ಬಿಡಿ, ಹೋಗಿ ಬಂದಿದ್ದ ಆತೀಗ. ನೋಡ್ದೇನೆ ಅಶ್ವಿನಿ, ನಿನ್ ಸಲುವಾಗಿ ಹೋಗಿ ನಿಮ್ಮ ಅಪ್ಪ ಇಷ್ಟೆಲ್ಲ ಮಾತು ಕೇಳಿ ಬಂದ. ಅಪ್ಪ ಮತ್ತೇನಾರ ಅಂದ್ರ? ಯಾರೇನು ಅಂದಿಲ್ಲ, ಖುಷಿಯಿಂದ ಒಪ್ಕೊಂಡ್ರು. ನನ್ ಗೆಳೆಯ ಅಂತ ಒಪ್ಕೊಂಡ, ಇನ್ನು ಅವರು ಒಪ್ಕೊಂಡ್ರು. ಆದ್ರೆ ಮದ್ವಿನ 1 ವರ್ಷ ಬಿಟ್ಟು ಅಂತ ಹೇಳಿದ್ರಲ್ಲ, ಬೇಡ ಅತಿ ದಿನ ಹಿಂಗ್ ಬಿಟ್ಟಿರೋದು ಬೇಡ, ದೊಡ್ಡವ್ರು ಸುಳ್ಳೆಲ್ಲ ಹೇಳ್ತಿದ್ದಿದ್ದು. ಯಾಕಂದ್ರ ಮದ್ವಿ ಒಂದ್ಸಲ ನಿಶ್ಚಯ ಆದ್ಮೇಲೆ ಆ ರೀತಿ ಬಿಡೋದು ಚಲೋ ಅಲ್ಲ. ಮದ್ವಿ ಮಾಡ್ಬಿಡೋದೇ ಒಳ್ಳೇದು.
ಏನ್ ಬೇಕಾದಾಗ್ಲಿ ಮುಂದಿನ ತಿಂಗಳು ಡಿಸೆಂಬರ್ದಾಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅದ್ರ ಏನ್ ಮಾಡೋದಮ್ಮ. ಅಲ್ಲ ಅಪ್ಪ, 1 ವರ್ಷ ಅಂದಿದ್ರು. ಅಲ್ಲ ಅಶ್ವಿನಿ, ಯಾವಾಗಿದ್ರು ಮದುವೆ ಮಾಡೋದೆ. ಈಗ ನಿಂದರ ಏನು ಕೆಲಸ ಐತಿ? ಯಾವ್ದು ಅನ್ನಂಗ ನೀ ಅನ್ಕೊಂಡಂಗ ಅಂಗಡಿನೂ ಆಗೈತಿ, ಏನ ದುಡಿತಾ ಅದಿ ನೀನು ಅದ್ರೊಳಗೆ ಚಲೋ, ಮದುವೆ ಮಾಡ್ಕೊಂಬಿಡಲ್ಲ ಯಾಕೆ ಒಲ್ಲೆಂತಿ? ಸರಿಯಪ್ಪ ಆಗಲಿ. ಅದನ್ನ ಅಂದೆ, ಅದು ಎಂಗೇಜ್ಮೆಂಟ್ ಆಗಿಂದ ಭಾಳ ದಿನ ಬಿಡಬಾರ್ದಂತೆ, ಏನ ಮಾಡ್ಕೊಂಬಿಡಂಗಾರ ಸುಮ್ಮನೆ ಮುಂದಿನ ತಿಂಗಳು. ಸರಿಯಪ್ಪ, ನಂಗೆ ಈಗ ಲೇಟ್ ಆತ, ನಾನು ಶಾಪ್ಗೆ ಹೋಗ್ತೇನಪ್ಪ. ಅಪ್ಪ ನಂಗೂ ಲೇಟ್ ಆಯ್ತು, ಆಫೀಸ್ಗೆ ಹೋಗ್ಬರ್ತೀನಿ. ಹ್ಞೂನಪ್ಪ. ಆಮೇಲೆ ಸ್ಯಾಲ್ರಿ ಸ್ಲಿಪ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಅದಕ್ಕೆಲ್ಲ ಸಹಿ ಮಾಡಿಟ್ಟೇನಿ. ಏನು? ಹ್ಞೂ ಅಪ್ಪ. ಅಂದಂಗಪ್ಪ ಅವತ್ತು ಮೆಟೀರಿಯಲ್ ಎಲ್ಲ ನೋಡಿದ್ವಲ್ಲ, ಅವೆಲ್ಲ ಚಲೋ ಅದಾವಂತ ಅನ್ನಿಸ್ತು. ಹೆಂಗಿದ್ರು ಇವತ್ತು 1 ಟನ್ ಕಳ್ಸಕ್ಕೆ ಹೇಳಲೆ? 1 ಟನ್ ಬೇಡ, 1 ಲೋಡ್ ಕಳ್ಸನ್ ಸಾಕು. ಈಗ ನೋಡೋಣ ಫಸ್ಟ್. ಅದನ್ನ ಅವರೇ ಸೈಟ್ ಕಡೆ ಕಳಿಸ್ತೀನಿ ಅಂದಾರಲ್ಲ, ಅಲ್ಲೇ ಕಳಿಸ್ಬಿಡಕ್ಕೆ ಹೇಳು. ಸರಿಯಪ್ಪ. ಅಂತೂ ಶ್ರೀಕಾಂತ, ಇದ್ದೊಬ್ಬಕಿ ಮಗಳದೊಂದು ಮದುವೆ ಆತಂದ್ರೆ ಮತ್ತೆ ಈಗ ಸದ್ಯಕ್ಕೆ ಯಾವುದು ಕಾರ್ಯ ಇಲ್ಲೇ ಅಲ್ಲ? ಹೌದಕ್ಕ. ಅಕ್ಕ, ಈ ಮದ್ವೆ ಮುಂದೆ ನಿಂತು ನಡ್ಸ್ಕೊಡ್ಬೇಕು ನೋಡಕ್ಕ ನೀನೆ. ಏನು? ಅಯ್ಯೋ ಹ್ಞೂ, ಮತ್ತೆ ನಾನು ನಡ್ಸ್ಕೊಡ್ಲಾರ್ದು ಯಾರು ನಡ್ಸ್ಕೊಡ್ತಾರೆ? ನಡ್ಸ್ಕೊಡ್ತೀನಪ್ಪ. ನಾನು ಊರಿಗೆ ಹೋಗ್ಬೇಕಂತಿದ್ದೆ, ಮತ್ತೆ ಎಲ್ಲಿ ಊರಿಗೆ ಹೋಗೋದು? ಡಿಸೆಂಬರ್ ಅಂದ್ರೆ ಏನು ಭಾಳ ದಿನ ಉಳಿತಾನೆ? ಇವತ್ತಾಲೆ 17, ಇವತ್ತು ತಾರೀಕು. ಇನ್ನೊಂದು 10-12 ದಿನಕ್ಕೆ ಯಾಕೆ ಊರಿಗೆ ಹೋಗ್ಬೇಕು? ಸುಮ್ಮನೆ ಬೇಡ. ಊರಿಗೇನು ಹೋಗಲ್ಲ, ಇಲ್ಲೇ ಇದ್ದು ಮದ್ವಿ ಎಲ್ಲ ಮುಗಿಸಿ ಚಂದಾಗಿ. ಮತ್ತೆ ಹಿರಿಯರು ಯಾರದಾರ? ಪಾರ್ವತಿಗೇನು ಎಲ್ಲ ಗೊತ್ತಾಕತ್ತೇನೆ? ಆಕೆ ಮುಂದೆ ನಿಂತು ನಾನೇ ಹೇಳ್ಕೊಡ್ಬೇಕು, ಯಾವ ಶಾಸ್ತ್ರ ಸಂಪ್ರದಾಯ ಪ್ರತಿಯೊಂದು ಎಲ್ಲ ಹೇಳ್ಕೊಡ್ಬೇಕು, ಎಲ್ಲ ಮಾಡಬೇಕು. ಯೋ ಸುಮಾರು ಅದಾವ ಬಿಡು ಕೆಲಸ. ಇವೆಲ್ಲ ಮಾಡೋದಂದ್ರೆ ಇಲ್ಲ, ನಾ ಯಾವ ಊರಿಗೂ ಹೋಗೋದಿಲ್ಲಪ್ಪ. ನೀ ತಲೆ ಕೆಡಿಸ್ಕೊಬೇಡ, ಮದ್ವೆ ಮುಂದೆ ನಿಂತು ನಾನೇ ಮಾಡ್ತೀನತ್ತ. ಮೊದ್ಲ ಊರಿಗೆ ಹೋಗಕ್ಕೆ ಇಷ್ಟ ಇರಂಗಿಲ್ಲ, ಅದ್ರಾಗೂ ಇಂಥದ್ದೇನಾರು ಇದ್ದು ಬಿಟ್ರೆ ಊರಿಗೆ ಹೋಗ್ತಾರ? ಸಾಧ್ಯನೇ ಇಲ್ಲ. ಈಗ ಇನ್ನೊಂದು 2 ತಿಂಗಳು ಇಲ್ಲೇ ಠಿಕಾಣಿ ಮುಗೀತು. ಅಯ್ಯೋ ದೇವ್ರಿ. ಅಲ್ಲ, ಊರಿಗೆ ಹೋಗಕ್ಕೆ ಇವ್ರಿಗೆ ಮನಸ್ಸೇ ಇಲ್ಲೋ ಹೆಂಗೆ ಅಂತ. ಅಪ್ಪ ನಾ ಬರ್ತೀನಿ. ನನ್ನ ಬಂಗಾರದಂತ ಹಳೆ ನನ್ನ ಮ್ಯಾಗ ಇಷ್ಟು ಮಾಡ್ಯಾನಂತ ನಂಗೆ ಗೊತ್ತಿದ್ದಿಲ್ಲಪ್ಪ. ಹ್ಞೂ ಅಕ್ಕ. ದ್ರಾಕ್ಷಾಣಿ, ನೀ ಬಂದಿದ್ದೊಂದು ನಂಗೆ ಭಾರಿ ಖುಷಿ ಆತ. ಅದ ಅನ್ಕೊಳತ್ತಿದ್ದೆ, ಒಬ್ಬೇಕಿ ಏನವ ಮಾಡ್ಲಿ, ಈಕಿ ನೋಡಿದ್ರೆ ಯಾಕೆ ಬರೋವಳ್ಳ ಅಂತೇಳಿ ವಾರ ಮುಂದಂಡ ಬಾ ಅಂತ ಹೇಳಿದ್ದೆ. ನೀನು ಬರವಳ್ಳ ಅನ್ಕೊಳತ್ತೆ. ಬಂದಿದ್ದೊಂದು ಚಲೋ ಆಗ್ತವ. ನೀನು ನಾ ಹೇಳ್ತಾನಲ್ಲ, ಆರಾಮ್ ಲಗ್ನ ಮುಗಿಯೋ ಮಟ ಎಲ್ಲೆಲ್ಲೆಲ್ಲಿ ಕಾಲು ಕೀಳಂಗಿಲ್ಲ. ಇಲ್ಲವ, ಎಲ್ಲೂ ಹೋಗಂಗಿಲ್ಲ ಆತ. ಏನು 1-2 ತಿಂಗಳು ಇಲ್ಲೇ ನೋಡ ಅತ್ಯಮ್ಮ ಈಗ ನಾ ಠಿಕಾಣಿ. ಮತ್ತೇನ ದ್ರಾಕ್ಷಾಣಿ, ಆರಾಮದಿಯೇನು? ಹೋಗಿದ್ದೇನೆ ಮಗಳ ಮನೆಗೆ? ಯವ್ವ ಹೋಗಿದ್ದೆ ಮಗಳ ಮನೆಗೆ. ಕಮಲವನು ಇಲ್ಲಲ್ಲ. ಮತ್ತೇನ ಆಕಿನ ಯಾಕೆ ಬರಂಗಿಲ್ಲ ಕಾಂತತಿ. ನಾನು ಹೋಗ್ಯಾಗ ಬಂದೆ. ಏನ ಆ ಕಮಲವ್ವ ನಿಂಗೆ ಬರಬೇಡ ಅಂದಾಳ? ಅಲ್ಲ, ಆಕಿನ ಕುದುರೆ ಜುಟ್ಟು ಹಾರು ಹಂಗೆ ಇಕ್ಕರ್ಸ್ಬೇಕಾಕಿನ್ನ. ಅಲ್ಲ, ಆಕಿನ ಏನು ಮಾಡ್ಬೇಕಾತಂತೆ ನಾನು? ಅಲ್ಲ, ಕುಣಿ ಗುಂಟ್ರ ಬುದ್ಧಿ ಬರುವಲ್ತು, ನಿನಗೆ ಬರಬೇಡ ಅಂದಾಳ ಆಕೆ? ಊರು ಬಿಡಾಡಿ. ತಡಿ ಮಾಡ್ತೀನಿ, ಫೋನ್ ಹಚ್ಕೊಡಿಲ್ಲಕ್ಕಿನ್ ಜಾಡಿಸ್ತೇನೆ. ಮಗಳನ್ನ ಕೊಟ್ಟು ಲಗ್ನ ಮಾಡಿ ಆ ಮನೆಗೆ ಯಾಕೆ ಹೋಗಬಾರ್ದು ಅಂತ ಕೇಳ್ತಾನಕ್ಕಿನ್ನ. ಅಯ್ಯೋ ಅಲ್ಲದೆ, ಓ ಕಿವಿಗೆ ಹಾಕೊಳ್ಳೋ ಮಷಿನ್ ತಂದಿಲ್ಲ, ಲಕ್ಷ್ಮಿ ತಂದಾಳ ಅಂತ ಹೇಳಿದ್ರಿ. ಅದಕ್ಕೆ ಯಾಕೆ ಎಲ್ಲಿ ಹೋಗ್ತದೆ? ಯಾಕೆ ಹಾಕೊಂಡಿದ್ದು ಕಾಣಂಗಿಲ್ಲ? ನಾ ಹೇಳಿದ್ ಕೇಳೇ ಇಲ್ಲ. ಈಗ ನಮ್ಮ ಹೋಗ ಲಕ್ಷ್ಮಿ ಕಾಲೇಜ್ ಹೋಗಾಳ, ಆಕಿನ ಕೇಳ ಏನ್ ಮಾಡ್ತಿ? ಲಕ್ಷ್ಮೀದ್ ಬಿಡು, ನೀ ಮಾತು ಮರೆಸ್ಬೇಡ. ಆ ಕಮಲಿ ನಿನಗೆ ಬರಬೇಡ ಅಂದಿದ್ ಕರೇನ? ಯೋ ಕಮಲವನು ಬರಬೇಡ ಅಂದಿಲ್ಲ, ಪವಿತ್ರನು ಬರಬೇಡ ಅಂದಿಲ್ಲ, ಪವಿತ್ರನು ಬರಬೇಡ ಅಂದಾಳ. ಆಹಾ, ನನಗನ್ನಿಸ್ತತಿ ಆಕೇನು ನಿನಗೆ ಬರಬೇಡ ಅಂತ ಅನ್ಬೇಕಂತ ಅಂದಿರಕ್ಕಿಲ್ಲ. ಈ ಊರು ಬಿಡಾಡದಾಳಲ್ಲಿಕ್ಕಿ ಕಮಲಿ. ಈಕೆ ಏನ ಅಂದಕಿ ಬಾಯಾಕ ನಂಗೆ ಅನ್ಸಾಳ ಅಷ್ಟೇ. ನೀ ಮಗಳು ಹಿಂಗಂದ್ಲು ಅಂತ ಮತ್ತೆ ಬೇಜಾರು ಮಾಡ್ಕೋಬೇಡ. ಇದೆಲ್ಲ ಹೊಡ್ತಾ ಈ ಕಮಲಿ ಇದೆ. ಏನು ಮಾಡ್ತಿ ನೋಡು ಊರು ಬಿಡಾಡಿನ. ಅದಕ್ಕೆ ಮತ್ತೆ ನನಗೆ ಅಕ್ಕಿ ನೋಡಿದ್ರೆ ಸೇರಂಗಿಲ್ಲ. ಮತ್ತೆ ನನಗೆ ಯಾಕೆ ತಲೆ ಕೆಡ್ತತ್ ನನಗೆ? ನೋಡು ನಾ ಹೇಳ್ತೇನಲ್ಲ, ಆ ಕಮಲವನ ಹೆಸರು ಮಾತ್ರ ಲಗ್ನ ಪತ್ರಿಕೆಗೆ ಎಲ್ಲೂ ಹಾಕಿಸ್ಬೇಡ ನೀನು. ಹೆಸರು ಅನ್ನೋದಕ್ಕೆ ಲಕ್ಷ್ಯ ಆಯ್ತು ನೋಡು ದ್ರಾಕ್ಷಾಯಣಿ. ಮೊನ್ನೆ ಆ ಕಮಲವ್ವ ಒದರಾಡಾತಿದ್ಲಂತಲ್ಲೇ, ಆ ಪಾರ್ವತಿ ಫೋನ್ ಹಚ್ಚಿ ಹೇಳಿದ್ಲು. ಲಗ್ನ ಪತ್ರಿಕೆಯಾಗ ನಿನ್ನ ಹೆಸರು ಹಾಕಿಸ್ತೇವಲ್ಲ ಈಗ. ಅಕ್ಕಿ ಹೆಸರು ಹಾಕಿಸ್ತಾರ. ನನ್ನ ಹೆಸರು ಅದು ಹೆಂಗೆ ಹಾಕ್ಸಂಗಿಲ್ಲ, ನಾನು ನೋಡೇ ಬಿಡ್ತೇನೆ. ಆ ಅಕ್ಕಿ ಹೆಸರಿಗಿಂತ ಮುಂಚೆ ನನ್ನ ಹೆಸರು ಇರ್ಬೇಕಲ್ಲೇ. ಯಾಕಂದ್ರೆ ನನ್ನ ಬಿಟ್ಟಿದ್ದು ಹಾಕ್ಸಿದ್ಮೇಲೆ ನಂದು ಹೆಂಗೆ ಬಿಡ್ತಾರ, ನನ್ನ ಹೆಸರು ಹಾಕ್ಸಕಬೇಕು ಅಂತೇಳಿ ಅನ್ನತ್ತಿದ್ರಂತ. ಅಯ್ಯೋ ದೇವ್ರೆ, ಇದು ಒಳ್ಳೆ ಕಥೆ ಆತ. ನಾನೇನ ಮನಿ ಮಗಳು ನಂದೊಂದು ಹಾಕಿಸ್ತೀರಿ, ಇವ್ರದೆಲ್ಲಾರ್ದು ಹಾಕಿಸ್ತಾರ. ಲಗ್ನ ಪತ್ರಿಕೆಗೆ ಹೆಸರು ಹಾಕ್ಸಲ್ಲ ಅಂತಂದ್ರೆ ಮತ್ತೆ ಸುಮ್ಮನೆ ಬಿಡಂಗಲ್ಲ ನಾನು ಅಂತ ಅಂದಾಳಂತೆ. ಏನ ಲಗ್ನ ಪತ್ರಿಕೆ ಕೊಡಾಕು ಬರಬೇಡ ಅಂದಾರ? ಅಲ್ಲ, ಅವಕ್ಕೇನು ಬಂತಂತ ಮತ್ತೆ ಲಗ್ನ ಪತ್ರಿಕೆ ಕೊಡಾಕು ಹೋಗ್ಬಾರ್ದ ನಾವು? ಹೋಲ್ಬಿಡು, ನಮ್ಮ ಮಗಳು ನಾವು ಫೋನ್ ಹಚ್ಚ ಕರಿಯಾನ, ನಾವೇನು ಹೋಗಿ ಕೊಡೋದ ಬೇಡ. ನೋಡು ಏನು ಮಾಡ್ತಿ? ಲಕ್ಷ್ಮಿ ಅಷ್ಟು ಚಂದ ಕಿವಿಗೆ ಕೊಡೋ ಮಷಿನ್ ತಂದು ಕೊಟ್ಟಾಳ. ಹಾಕೋಬಾರ್ದ, ಅದನ್ನ ಎಲ್ಲಿ ತೆಗೆದಿಟ್ಟಾರ ಏನೋ ಗೊತ್ತಿಲ್ಲ. ಈ ನಮ್ನಿ ಕಿವಿ ಕೇಳಾರ್ದ ಮಾತಾಡ್ಕೊಂತ ನಿಂತು ಬಿಡ್ತಾರ. ಅಯ್ಯ ಏನಾರ ಯಾಕೆ ಅನ್ಕೊಂಡ್ಲಿ ಅವೇ ನಮ್ಮ ಕಿವಿಗೆ ಬೀಳ್ತಾವನ ಅಂದ್ರೆ? ಕಿವಿಗೆ ಬೀಳಲಿಲ್ಲ ಅಂದ್ರೆ ಹಿಂದೆ ಮುಂದೆ ಮಾತಾಡ್ಬೋದನ? ಸುಮ್ಮನಿರು ನೀನು. ಹಿಂದೆ ಮುಂದನೂ ಮಾತಾಡಬಾರ್ದು, ಏನು ಮುಂದೂ ಮಾತಾಡಬಾರ್ದು. ಹಾಗೆಲ್ಲ ಮಾತಾಡ್ಕೊಂಡ್ರೆ ಅಂದ್ರೆ ನಾವು ಯಾಕೆ ಸುಮ್ಮನೆ ಇರ್ಬೇಕು? ಕಿವಿಗೆ ಬಿದ್ಮೇಲೆ ಸುಮ್ಮನೆ ಇರಕತ್ತೇನ ನೀನು? ನಾ ಹೇಳ್ತೇನೆ, ನೀನು ಅವ್ರ ಮನೆ ಲಗ್ನ ಪತ್ರಿಕೆ ಕೊಡಕ್ಕೆ ಹೋಗಬೇಡ. ನೀ ಎಟ್ಟೋತಿದ್ರೆ ಫೋನ್ ಹಚ್ಚ ಕರಿಬೇಕು. ಅಯ್ಯೋ ದೇವ್ರೆ, ಇದು ಒಳ್ಳೆ ಕಥೆ ಆತಲ್ಲ. ಅತ್ತೆಯಾರ ಕಿವಿಗೆ ಹಾಕೊಳ್ಳೋ ಮಷಿನ್ ಹಾಕೋರಿ. ಸುಮ್ಮನೆ ಯಾಕೆ ಹಂಗ ಏನಾರ ಕೇಳಿಸ್ಕೊಂಡು ಏನಾರ ಮಾತಾಡ್ತೀರಿ? ಯವ್ವಾ, ನನ್ನ ಕಿವಿ ಹೋತು. ಕಿವಿಗೆ ಹಾಕೊಳ್ಳೋ ಮೆಷಿನ್ ಹಾಕೊಂಡಿಲ್ಲ ನಾನು.
ಏನಾತ ಆದ್ರೂ ಕಿವಿ ಕೇಳಕತ್ತೈತಿ ನಂದು. ಏನ್ ಕೇಳತೈತಿ? ಅಲ್ಲೊಂದ್ ಮಾತಾಡಕತ್ತೀವಿ, ನೀವು ಒಂದ್ ಇದ್ ಮಾಡ್ತೀರಿ. ಹೋಗ್ರಿ ಕಿವಿಗೆ ಹಾಕೊಳ್ಳೋ ಮಷೀನ್ ಹಾಕೊಂಡ್ ಬರೋಗ್ರಿ. ಇಲ್ಲೇ ಐತಡಿಯ ಕೈ ಚೀಲ್ದಾಗ, ಎಲ್ಲಡಿಕೆ ಚೀಲ್ದಾಗ. ಕೇಳ್ತತಾ? ನಾ ಮಾತಾಡಿದ್ದಿ ಕೇಳ್ತತಿ? ಮೆಲ್ಲಕ್ ಮಾತಾಡ್, ಕಿವಿ ಹೋದಿತ್ತು ಹಿಂದಾಗಡೆ. ಕೇಳ್ತತಿ? ಏನಾತ? ಅಲ್ಲ ನಿಂಗೆ ಯಾಕೆ ಬರ್ಬೇಡ ಅಂದಾಳಕಿ ಕುದುರೆ ಚುಟ್ನಕ್ಕಿ? ಅಯ್ಯೋ ಅವ ಮತ್ತು ಅದನ್ನೇ ಮಾತಾಡ್ತೀಯಲ್ಲವ. ಅವ್ರೇನು ನಂಗೆ ಬರಬೇಡ ಅಂತ ಅಂದಿಲ್ಲ. ಹೋಗಿ ಬಂದೇನಿ ಅಂದೆ. ಅಲ್ಲೇ ಅವ್ರ ತಮ್ಮನ ಮನ್ಯಾಗ ಬಿದ್ದಾಳಕಿ. ಎಲ್ಲಿ ಬರ್ತಾಳ? ನಾನೇ ಹೋಗಕ್ ಬರಾತೇನೆ. ಆಗ್ಲಿ ಬಿಡವ ಮಗಳ, ಚಲೋ ಆತು, ಹೋಗ್ಯಾಕ ಬಾ. ಹೋಲ ತಗದಕ್ಕೇನಂತ ಅಂದಂಗೆ ನೀ ಬಂದಿದ್ದು ಚಲೋನ ಆತು. ಆ ಸೀರೆ ತಂದಾಳ ನೋಡು, ಎಂತವ ಸೀರೆ ತಂದಾಳ ನೋಡು. ಅವ್ ನಿನ್ಗೆ ಆಕಿಗೆ ಸೇರು ಒಂದೇ ಥರದ ಕಲರ್ ಏನೋ ಬದ್ಲಿ ಅಂತೆ. ನಿನಗೆ ಯಾವ ಕಲರ್ ಬೇಕು ಆ ಕಲರ್ ಸೀರೆ ತಗೋ. ಹೌದಾ ದ್ರಾಕ್ಷಾಯಣಿ, ನಿಂಗೆ ಯಾವ ಕಲರ್ ಬೇಕು ಆ ಕಲರ್ ಸೀರೆ ನೀನೇ ತಗೋ. ಈ ಜಂಪರ್ ಹೊಲ್ಸಕ್ಕ ಇನ್ನೂ ಕೊಟ್ಟಿಲ್ಲ ನಂದು. ಇಕ್ಕಿದು ಕೊಟ್ಟು ಬಂದೈತಿ. ಲಕ್ಷ್ಮೀದು ಎಲ್ಲ ಕಡೆನೂ ನಾನು ಕೊಟ್ಟಿಲ್ಲ. ನೀ ಯಾವ್ದಂತ ಹೇಳಿದಂದ್ರೆ ಆಯ್ತು ಜಂಪರ್ ಕೊಡು, ಹೋಗಿ ಇಲ್ಲೇ ಕೊಟ್ಟು ಬಂದ್ಬಿಡೋಣ ಅಂತ ಮಾತಾಡ್ಕೊಂತ. ಕಲ್ಲವು ಚಲೋ ಹೊಲಿತಾ ಜಂಪರ್ನ, ಕಲ್ಲವನ ಕಡೆನೂ ಕೊಟ್ಟು ಬಿಡೋಣಂತ. ಹೌದತ್ಯಮ್ಮ, ಸರಿ ಆಯ್ತು. ಅದ್ರ ಕಲರ್ ಏನು ಬಿಡ್ರಿ ಅತ್ಯಮ್ಮ, ನಡೀತೈತಪ್ಪ. ನಿಮ್ಗೆ ಯಾವ್ದು ಇಟ್ಕೊಂಡು ಅದನ್ನ ಕೊಡ್ರಿ ನಡೀತೈತಿ. ಏನು ಅದ ಸೀರೆ ಮ್ಯಾಗ ಮುಪ್ಪುಗಳಿತೀವೇನ್ರಿ ಅತ್ಯಮ್ಮ? ಹಂಗಲ್ಲ, ಕಲರ್ ಎರಡು ಭಾಳ ಫಸ್ಟ್ ಕ್ಲಾಸ್ ಅದಾವು, ಎರಡು ಚಂದ ಅದಾವು. ಆದ್ರೆ ಅದ್ರಾಗ ಯಾವ್ದು ಬೇಕು ನೋಡ್ತವೋ ಉಳ್ದಿದ್ದಕ್ಕೆ ಕೊಡು, ನಡೀತೈತಿ, ಏನಾಗಲ್ಲ. ಮಗಳು ಖುಷಿಯಾಗಿ ನಕ್ಕೊಂತ ಚಂದಾಗಿದ್ದಷ್ಟು ಮನಿಗೆ ಒಳ್ಳೇದು. ಅದು ಅಕ್ಕಿಗೂ ಗೊತ್ತೈತಿ. ಅದಕ್ಕೆ ಏನು ಅಕ್ಕಿ ಜಂಪರಿನ ಹೊಲ್ಸಾಕ ಇನ್ನೂ ಕೊಟ್ಟಿಲ್ಲ. ನೀ ಬಂದಂದ್ರೆ ನಿನ್ನ ಕೇಳಿ ನಿನ್ನೂ ಕರ್ಕೊಂಡೋಗಿ ಎರಡೂ ಒಮ್ಮೆ ಕೊಟ್ಟು ಬರ್ಬೇಕು ಅಂತೇಳಿ ಅವರು ಸುಮ್ಮನಾಗಿರೋದಕ್ಕೆ. ಹೌದಾ, ಸರಿ ಅತ್ಯಮ್ಮ, ಹಂಗಾಗಲಿ. ಅಂದಂಗ ಅಣ್ಣ, ಮೊನ್ನೆ ಇದ್ರಾಗ ಎಲ್ಲಂದ್ರೆ ಮಾರ್ಕೆಟ್ನಾಗ ನನ್ನ ಗಂಡನ ನೋಡಿದೆ. ಹೌದಾ, ನಿನ್ನ ಗಂಡನ ನೋಡಿದೆ? ಕೊಳಪಟ್ಟಿ ಹಿಡಿದು ಎಳ್ಕೊಂಬರ್ಬೇಕಾ ಬೇಡ? ಇಲ್ಲ, ಕೊಳಪಟ್ಟಿ ಹಿಡಿದು ಎಳ್ಕೊಂಡು ಎಲ್ಲಿಂದ ಬರೋದವ? ದೊಡ್ಡ ಕಾರ್ನ್ಯಾಗ ಹೋದ್ರು ಜುಮ್ ಅಂತೇಳಿ, ಗೊತ್ತನೋ? ಅಯ್ಯೋ ದೇವ್ರೆ, ಅವ್ರು ಇಷ್ಟೆಲ್ಲ ಅನುಕೂಲಸ್ಥರಾಗಿರ್ತಾರಂತ ನಾ ಅಂದ್ಕೊಂಡಿದ್ದಿಲ್ಲ. ನನ್ನ ಮದುವೆ ಮಾಡ್ಕೊಳ್ಳೋತ್ತಾಗ ಅಷ್ಟೆಲ್ಲ ಅನುಕೂಲ ಎಲ್ಲಿತ್ತು? ಈಗೊಳ್ಳೆ ಸುಟು ಬುಟ್ಟು ಹಾಕ್ಕೊಂಡು ಭಾಳ ದೊಡ್ಡ ವ್ಯಕ್ತಿನೇ ಆಗ್ಯಾರ ಅವ್ರು. ಕರೆನಾ, ನನಗೆ ನೋಡಿದ್ದು ಹಿಂಗೆ ಬಡ್ದಂಗೆ ಆತು. ಜೊತೆಗೆ ಯಾರ ಇದ್ರು. ನನಗನ್ನಿಸ್ತತಿ ಯಾರ ಮಕ್ಕ ಅಷ್ಟು ಸರಿ ಕಾಣಲಿಲ್ಲ ನನಗೆ ಹೆಣ್ಮಗಳದ. ಬಟ್ ಇವ್ರದ್ದು ಅಷ್ಟ ನೋಡಿದೆ, ದೊಡ್ಡ ಇದ್ದಂತಾರ ಅದಾರ ಬಿಡು. ಹೌದಾ? ಛೇ, ಮಾತಾಡ್ಸಕ್ಕಾರ ಪ್ರಯತ್ನ ಪಡ್ಬೇಕಾ ಬೇಡ ನೀನು? ನೋಡಿದ ತಕ್ಷಣ ಹೋದೆ ಅತ್ತಿಗೆಮ್ಮ, ಮಾತಾಡಿಸ್ಬೇಕಂತೇಳಿ ಎದ್ನೆ ಬಿದ್ನೆ ಅಂತೇಳಿ ಅಷ್ಟು ಗಡ ಹೋದೆ ಮಾತಾಡಿಸ್ಬೇಕಂತೇಳಿ. ಅಷ್ಟ್ರಾಗ ಒಂದು ಅಡ್ಡ ಕಾರ್ ಬಂತು. ಆ ಕಾರ್ ತೆಗೆಸಿ ಹಿಂಗೆ ಹೋಗೋ ಮಟ್ಟ ಅಂದ್ರೆ ಬಿಟ್ರು ಗಾಡಿನ. ಹಿಂದಿಂದ ಹೆಂಗೆ ಹೊಡ್ಕೊಂತ ಹೋಗ್ಲಿ? ಮೊದ್ಲ ಮಣ್ಕಾಲ್ ನೋವು, ಸುಮ್ಮನಾದೆ. ಹೌದಾ? ಅದೆಂತ ಮನುಷ್ಯ ಅದು? ಅಲ್ಲ, ಇವತ್ತಿನವರೆಗೂ ವಾಪಸ್ ಬಂದು ನಿನ್ನ ನೋಡ್ಬೇಕು ಮಾಡಬೇಕು ಅಂತ ಅನ್ಸೇ ಇಲ್ಲನಾ ಗಂಡ್ಮಗ್ಗ? ಏನೋ ಒಟ್ಟು ಗೊತ್ತಿಲ್ಲ. ಅಂದ್ರೆ ಅದಕ್ಕೆಮ್ಮ ನಾವು ಫಸ್ಟ್ ಮದುವೆ ಆದಾಗಿಂದ ನಮ್ಮ ಪವಿತ್ರ ಹುಟ್ಟು ಮಟ್ಟ ಒಂದು ಬೇರೆ ಮನೆ ಬಾಡಿಗೆ ಇದ್ದಿದ್ದೆ. ಅದಾದಮೇಲೆ ಇವ್ರು ನನ್ನ ಬಿಟ್ಟು ಹೋದ್ಮೇಲೆ ಅಲ್ಲೇ ನನಗೆ ಈ ಜನರಿಗೆ ನಡಕ್ಕಿರೋಕ್ಕಾಗಲಿಲ್ಲ. ಆ ಜನ ಅನ್ನೋ ಮಾತು ಕೇಳೋಕ್ಕಾಗಲಿಲ್ಲ. ಭಾಳ ಒಂಥರ ಬೇಜಾರಾಗಕತ್ತು. ಗಂಡು ಬಿಟ್ಟು ಹೊಡೆಯನ್ ಅನ್ನೋದಕ್ಕೆ ಬೇಜಾರಾಗಿ ಅಲ್ಲಿಂದ ಕಿತ್ಕೊಂಡು ನಾ ಏನು ಮಾಡಿಬಿಟ್ಟೆ, ಇಲ್ಲಿ ಬಂದುಬಿಟ್ಟೆ ಈಗ ಇರುವಂಥ ಜಾಗಕ್ಕೆ. ಅವರು ವಾಪಸ್ ಬಂದೇನು, ನಾನು ಎಲ್ಲದೇನೆ ಅಂತ ನೋಡಿದ್ರು ಬಿಟ್ಟರು, ಅಥವಾ ಅವ್ರು ನಾನು ಹುಡ್ಕೋಕ್ಕೆ ಪ್ರಯತ್ನನ ಪಡಲಿಲ್ಲೋ, ಅಥವಾ ಅವ್ರು ಬಿಟ್ಟು ಹೋದ್ಮೇಲೆ ಬರಲೇ ಇಲ್ಲೋ, ನನಗೇನು ಒಂದು ಗೊತ್ತಿಲ್ಲ. ಬಟ್ ಹಾಗಾಗಿ ಆಗಲೇ ಇಲ್ಲ. ಇವತ್ತಿನವರೆಗೂ ಅವ್ರಿಗೂ ನನಗೂ ಮಕ್ಕಬೆಟ್ಟಿ ಆಗೇ ಇಲ್ಲ. ಹಂಗಾರೆ ಎಲ್ಲೇ ಹೋಗ್ಯಾರ ಬಿಡು ಅಂತ ನಾ ಮಾಡಿದ್ದೆ. ಮೊನ್ನೆ ದುರ್ಗದ ಬೈಲ್ ಪೇಟೆಗೆ ಅವ್ರು ನೋಡಿ ಫಸ್ಟ್ ಅವ್ರು ಹೌದು ಅಲ್ಲೋ ಅನ್ನೋದ್ರಾಗೆ ನನಗೆ ಟೈಮ್ ಹೋಗ್ಬಿಡ್ತು. ಆಮೇಲೆ ಅವರೇ ಅಂತ ಅಂದ್ಕೊಂಡು ಹೋದೆ. ಆವಾಗ ಅವರೇ ಅಂತ ಗೊತ್ತಾಯ್ತು. ಆದರೆ ಅವಾಗ ಅವ್ರು ಇದ್ದಿದ್ದಕ್ಕೂ ಈಗ ಅವ್ರು ಇರೋದಕ್ಕೂ ಭಾರಿ ವ್ಯತ್ಯಾಸ ಐತಿ. ಈಗ ನನಗೆ ಗೊತ್ತಾಗಿದ್ದು ಅವ್ರು ಎಲ್ಲೂ ಹೋಗಿಲ್ಲ, ಇದ ಊರಾಗ ಅದಾರ ಅಂತೇಳಿ. ಹೋಗ್ಲಿ ಬಿಡ್ರಿ, ವಯಸ್ಸಿನಾಗ ಅವರು ನಾನು ಜೊತೆಯಾಗಿಲ್ಲ. ಈಗ ಇನ್ನೇನು ಮಾಡೋದು? ಅವ್ರು ಎಲ್ಲಿದ್ರೇನು, ಯಾರ ಜೊತೆಗಿದ್ರೇನು? ಹೌದಿಲ್ಲ? ಯಾಕೆ ಬೇಕು? ಹಂಗಲ್ಲ, ನಿನ್ನ ಮಗಳಿಗೆ ತಂದೆ ಯಾರ ಅಂತ ಒಂದು ಹೆಸರಾರ ಗೊತ್ತಾಕತ್ತಲ್ಲ, ಮಕಾನಾರ ಗೊತ್ತಾಕತ್ತಲ್ಲ, ಆ ಮನುಷ್ಯ ಮಾಡಿದ ಸರಿನ ತಪ್ಪಂತಾರ ಕೇಳಕರ ಬರ್ತಿತ್ತಲ್ಲ. ಹೋಗ್ಲಿ ಬಿಡ್ರಿ ಅತ್ತಿಗೆಮ್ಮ, ಏನತ್ತಾಗ ನಮ್ಮ ಪವಿತ್ರನೂ ಆರಾಮದಾಳ ಗಂಡನ ಮನ್ಯಾಗ. ಮತ್ತೇನು ಈಗೇನು ತೊಂದರೆ ಇಲ್ಲ, ಆರಾಮಾಗದಾಳ. ಇನ್ನು ನಾನು ಅಲ್ಲಸ್ತಿನ ಇದ್ದು ಕಡೆಗೆ ಒಂದಿನ ಸತ್ತೋಗೋದಪ್ಪ ಅಷ್ಟೇ. ಈ ಚಂದಕ್ಕೆ ಹಾಕಿ ಹೋಗಿ ಅವನ್ನ ಮಾತಾಡಿಸಿ ನೀ ಮಾಡಿದ ಸರಿನಾ ತಪ್ಪ ಅಂತ ತಿಳ್ಕೊಂಡು ಏನಾಗಬೇಕಾಗಿತ್ತು? ಹೌದಿಲ್ಲ? ಹೇಳ್ರಿ ನೀವ ನೋಡೋಣ. ನಾನೆಲ್ಲ ಆಸೆನೂ ತೆಗೆದೇ ಬಿಟ್ಟಿನಿ. ದ್ರಾಕ್ಷಾಯಣಿ, ಬೇಜಾರು ಮಾಡ್ಕೋಬೇಡ. ಅಣ್ಣ, ಬೇಜಾರು ಮಾಡ್ಕೊಳಕ್ಕೆ ಏನೈತಿ? ನನಗೊಂದೊಂದ್ಸಲ ಅನ್ನಿಸ್ತೈತಿ, ನಾನು ಅವತ್ತು ನಮ್ಮವ್ವನ ಹೊಟ್ಟೆ ಉರಿಸಿ ನಮ್ಮವ್ವ ಬ್ಯಾಡ್ ಅಂದರೂ ನಾನು ಅವನಿಂದ ಓಡೋದೆ. ಅದಕ್ಕೆ ದೇವ್ರು ನನಗೆ ಈ ಶಿಕ್ಷೆ ಕೊಟ್ಟನ ಅಂತೇಳಿ ನಾನು ಎಷ್ಟೋ ಸಲ ಅನ್ಕೊಂಡೇನು ಗೊತ್ತನ? ಯಾಕವ ಹಂಗೆ ಮಾತಾಡ್ತಿ? ಹಾಗೆಲ್ಲ ಮಾತಾಡಬಾರ್ದು. ಏನು ಮಾಡೋಕ್ಕಾಕತ್ತೆ ಹೇಳು? ಹಣೆ ಬಾರ. ಹಾಗೆಲ್ಲ ಅನ್ಕೋಬೇಡ. ನೀ ನನಗೆ ಬೇಜಾರು ಮಾಡಿ ಓಡೋದಿ, ಆದರೆ ಯಾವತ್ತೂ ನಿನಗೆ ಕೆಟ್ಟದ್ದು ಏನು ಬಯಸಲಿಲ್ಲ. ನಾನು ಹೋಗ್ಯಾಳ ಎಲ್ಲೇ ಒಂದು ಬತ್ತಲ್ಲಿ ಚೆಂದಾಗಿರ್ಲಿ ಅಂತೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ನಿನ್ನ ಗಂಡು ಹಿಂಗೆ ಹೋಗ್ಯಾನ ಅಂತಂದೇಳಿ. ಅಂತ ಗೊತ್ತಾದ್ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡೇನು ಗೊತ್ತ ನಮ್ಮ ಮನಸ್ಸಿಗೆ.